ಪ್ರತಿಭಾ ಅಂತ ನಾನು ಚಿಕ್ಕಬಳ್ಳಾಪುರದಲ್ಲೇ ಇರೋದು. ನನ್ನ ಫ್ರೆಂಡ್ ಅನುಷಾ ಹಿಂಗೆ ಕೆಲಸ ಹುಡುಕ್ತಾ ಇರಬೇಕಾದ್ರೆ ಅವಳು ಕೇಳಿ ಈ ಥರ ಅವ್ರ ಹುಡುಗನಿಗೆ ಅವ್ರ ಫಿಯಾನ್ಸೆಗೆ ಹೇಳ್ಬಿಟ್ಟು ಕೆಲಸ ಹುಡ್ಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವನನ್ನೇ ನಂಬಿದ್ರೆ ಎಲ್ಲ ಕೆಲಸ ಆಗುತ್ತೆ ಅಂತ ಹೇಳಿ ನಮಗೆ ಇಷ್ಟು ದುಡ್ಡು ಫ್ರಾಡ್ ಮಾಡಿದ್ದಾಳೆ ಸರ್. ತುಂಬ ಜನಕ್ಕೆ ಹಿಂಗೆ ಮಾಡಿದ್ದಾಳೆ. ನನ್ನ ಫ್ರೆಂಡ್ ಇನ್ನೊಬ್ಳು ಹರ್ಷಿತಾ ಅಂತ ಇದ್ದಾಳೆ, ಅವಳಿಗೂ ಇದೇ ಥರನೇ ಮಾಡಿದ್ದಾಳೆ. ಅವಳಿಗೆ 2 lakhs, ನನಗೊಂದು 84,500 ಮಾಡಿದ್ದಾಳೆ ಸರ್. 1,84,000 ಮಾಡಿದ್ದಾಳೆ. ಇದೇ ಥರ ಅಂದರೆ ನಾನೆಲ್ಲ ಫೋನ್ ಪೇ ಮಾಡಿದ್ದೀನಿ ಸರ್. ಹಿಂಗೆ ಇದರಲ್ಲಿ ಅವನ ಹೆಸರು ಅರುಣ್ ಅಂತ, ಇವಳ ಹೆಸರು ಅನುಷಾ ಅಂತ, ಇಬ್ರು ಸೇರಿ ಫ್ರಾಡ್ ಮಾಡಿದ್ದಾರೆ. ಅರುಣ್ ಬಂದು ಶಿಡ್ಲಘಟ್ಟ ಅಂತೆ ಸರ್. ಗೊತ್ತಿಲ್ಲ ಸರ್ ನಂಗೆ ಅಷ್ಟೊಂದು. ಇವಳು ಹೇಳಿದ್ದು ಕಂಪ್ನಿಯಲ್ಲಿ CEO ಅಂತ ಹೇಳಿದ್ಲು. ನನಗೆ ಅಷ್ಟೊಂದು ಗೊತ್ತಿಲ್ಲ, ಯಾಕೆಂದ್ರೆ ನಾನು ಎಲ್ಲೂ ಹೋಗಿಲ್ಲ ಅವ್ರ ಜೊತೆ. ಅವಳು ಹೇಳಿದ್ದು ನಮ್ಗೆ ಕಂಪ್ನಿಯಲ್ಲಿ CEO ಅಂತ. ನನ್ಗೆ 7 years ಇಂದ ಪರಿಚಯ ಸರ್, ಫ್ರೆಂಡು. ನಂದೆಲ್ಲ ದುಡ್ಡು ಫೋನ್ ಪೇಲೆ ಹಾಕ್ಸ್ಕೊಂಡಿದ್ದಾರೆ ಸರ್. ಇನ್ನೊಬ್ರದ್ದು ಹ್ಯಾಂಡ್ ಕ್ಯಾಶ್ ಇಸ್ಕೊಂಡಿದ್ದಾರೆ. ನಾವೆಲ್ಲ ಸಾಲ ಮಾಡಿ ಒಡವೆ ಎಲ್ಲ ಅಡ ಇಟ್ಟು ಕೊಟ್ಟಿದೀವಿ ಸರ್. ಈಗ ಕೇಳಿದ್ರೆ ನೀನ್ ಯಾರು ಅಂತಾನೆ ಗೊತ್ತಿಲ್ಲ ನನ್ಗೆ, ಅವನಿಂದ ಪರಿಚಯ ಆಗಿರೋದು ನೀವು ಅನ್ನೋ ತರ ಬಿಹೇವ್ ಮಾಡ್ತಿದ್ದಾಳೆ. ನಮ್ಗೆ ಅವನ ಪರಿಚಯನೇ ಇಲ್ಲ, ಇವಳಿಂದಾನೇ ನಮ್ಗೆ ದುಡ್ಡು ಕೊಟ್ಟಿರೋದು ಸರ್. ಇವಳನ್ನ ಕೇಳ್ಬಿಟ್ಟೆ ದುಡ್ಡು ಕೊಟ್ಟಿದ್ದು. ಕೊಡ್ಬೇಕಾದ್ರೆ ದುಡ್ಡು ತಗೊಂಡು ಕಾರ್ ತಗೊಂಡು ಮನೆ ಕಟ್ಕೊಂಡಿದ್ದಾರೆ ಸರ್. ಇಬ್ರು ಜೊತೆಯಲ್ಲಿ ಇಬ್ರ ಹತ್ರ ಇಸ್ಕೊಂಡು ಈ ತರ ಮಾಡಿದ್ದಾರೆ. ತುಂಬಾ ಜನಕ್ಕೆ ಇದೇ ತರ ಫ್ರಾಡ್ ಮಾಡಿದ್ದಾರೆ. ಹಾ ಸರ್, ಲವರ್. ನನ್ ಫಿಯಾನ್ಸೆ ನಮ್ಮ ಮನೇಲಿ ಬಂದು ಅಪ್ರೋಚ್ ಆಗಿರೋದು ಅಂತ ಹೇಳಿದಾಳೆ. ಬಟ್ ನಮಗ್ ಗೊತ್ತಿಲ್ಲ ಸರ್ ಅಷ್ಟೊಂದು ಕ್ಲಿಯರಿಟಿಯಾಗಿ. ಅವಳು ಹೇಳಿರೋದನ್ನ ನಾವು ನಂಬಿದೀವಿ. ಅನುಷಾದು ಅನ್ಕೊಂಡ್ಬಂದಿ ಸರ್. ದುಡ್ಡು ಕೊಡಲ್ಲ ಅಂತಾನೆ ಹೇಳ್ತಾ ಇದ್ದಾಳೆ ಸರ್. ಗೊತ್ತಿಲ್ಲ ಸರ್, ನನ್ಗೆ ಗೊತ್ತಿಲ್ಲ. ನಮ್ಮಪ್ಪ ಕೂಲಿ ಮಾಡೋರು ಅಂತ ಹೇಳ್ತಾಳೆ ಸರ್. ನಮ್ಮ ಮನೇಲೂ ಕಷ್ಟ ಬಿದ್ದು ದುಡ್ದು ಹಗ್ಲು ರಾತ್ರಿ ಅಂದಿರ ಔಟ್ ಆಫ್ ಸ್ಟೇಟ್ ಎಲ್ಲ ಹೋಗಿ ನಮ್ಮ ಮನೇಲೂ ದುಡ್ಕೊಂಬಂದು ತಂದ್ಕೊಡೋದು ಸರ್. ನಮ್ಮ ಮನೇಲಿ ಹೌದು ಸರ್. ಸರ್ ಅದೇ ಅನುಷಾ ಮೇಲೇನೆ ಕೊಟ್ಟಿದ್ದೀವಿ ಸರ್. ನಾನು ಅನುಷಾಗೆ ದುಡ್ಡು ಹಾಕಿರೋದು ಸರ್. ಆದ್ರಿಂದ ರೂರಲ್ ಪೊಲೀಸ್ ಸ್ಟೇಷನ್ ಸರ್. ಪ್ರತಿಭಾ ಅಂತ, ನಾನು ಚಿಕ್ಕಬಳ್ಳಾಪುರದಲ್ಲೇ ಇರೋದು. ನನ್ನ ಫ್ರೆಂಡ್ ಅನುಷಾ ಹಿಂಗೆ ಕೆಲಸ ಹುಡುಕ್ತಾ ಇರಬೇಕಾದ್ರೆ ಅವಳು ಕೇಳಿ ಈ ಥರ ಅವ್ರ ಹುಡುಗನಿಗೆ ಅವ್ರ ಫಿಯಾನ್ಸೆಗೆ ಹೇಳ್ಬಿಟ್ಟು ಕೆಲಸ ಹುಡ್ಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವನನ್ನೇ ನಂಬಿದ್ರೆ ಎಲ್ಲ ಕೆಲಸ ಆಗುತ್ತೆ ಅಂತ ಹೇಳಿ ನಮಗೆ ಇಷ್ಟು ದುಡ್ಡು ಫ್ರಾಡ್ ಮಾಡಿದ್ದಾಳೆ ಸರ್. ತುಂಬ ಜನಕ್ಕೆ ಹಿಂಗೆ ಮಾಡಿದ್ದಾಳೆ. ನನ್ನ ಫ್ರೆಂಡ್ ಇನ್ನೊಬ್ಳು ಹರ್ಷಿತಾ ಅಂತ ಇದ್ದಾಳೆ, ಅವಳಿಗೂ ಇದೇ ಥರನೇ ಮಾಡಿದ್ದಾಳೆ. ಅವಳಿಗೆ 2 lakhs, ನನಗೊಂದು 84,500 ಮಾಡಿದ್ದಾಳೆ ಸರ್. 1,84,000 ಮಾಡಿದ್ದಾಳೆ. ಇದೇ ಥರ ಅಂದರೆ ನಾನೆಲ್ಲ ಫೋನ್ ಪೇ ಮಾಡಿದ್ದೀನಿ ಸರ್. ಹಿಂಗೆ ಇದರಲ್ಲಿ ಅವನ ಹೆಸರು ಅರುಣ್ ಅಂತ, ಇವಳ ಹೆಸರು ಅನುಷಾ ಅಂತ, ಇಬ್ರು ಸೇರಿ ಫ್ರಾಡ್ ಮಾಡಿದ್ದಾರೆ. ಅರುಣ್ ಬಂದು ಶಿಡ್ಲಘಟ್ಟ ಅಂತೆ ಸರ್. ಗೊತ್ತಿಲ್ಲ ಸರ್ ನಂಗೆ ಅಷ್ಟೊಂದು. ಇವಳು ಹೇಳಿದ್ದು ಕಂಪ್ನಿಯಲ್ಲಿ CEO ಅಂತ ಹೇಳಿದ್ಲು. ನನಗೆ ಅಷ್ಟೊಂದು ಗೊತ್ತಿಲ್ಲ, ಯಾಕೆಂದ್ರೆ ನಾನು ಎಲ್ಲೂ ಹೋಗಿಲ್ಲ ಅವ್ರ ಜೊತೆ. ಅವಳು ಹೇಳಿದ್ದು ನಮ್ಗೆ ಕಂಪ್ನಿಯಲ್ಲಿ CEO ಅಂತ. ನನ್ಗೆ 7 years ಇಂದ ಪರಿಚಯ ಸರ್, ಫ್ರೆಂಡು. ನಂದೆಲ್ಲ ದುಡ್ಡು ಫೋನ್ ಪೇಲೆ ಹಾಕ್ಸ್ಕೊಂಡಿದ್ದಾರೆ ಸರ್. ಇನ್ನೊಬ್ರದ್ದು ಹ್ಯಾಂಡ್ ಕ್ಯಾಶ್ ಇಸ್ಕೊಂಡಿದ್ದಾರೆ. ನಾವೆಲ್ಲ ಸಾಲ ಮಾಡಿ ಒಡವೆ ಎಲ್ಲ ಅಡ ಇಟ್ಟು ಕೊಟ್ಟಿದೀವಿ ಸರ್. ಈಗ ಕೇಳಿದ್ರೆ ನೀನ್ ಯಾರು ಅಂತಾನೆ ಗೊತ್ತಿಲ್ಲ ನನ್ಗೆ, ಅವನಿಂದ ಪರಿಚಯ ಆಗಿರೋದು ನೀವು ಅನ್ನೋ ತರ ಬಿಹೇವ್ ಮಾಡ್ತಿದ್ದಾಳೆ. ನಮ್ಗೆ ಅವನ ಪರಿಚಯನೇ ಇಲ್ಲ, ಇವಳಿಂದಾನೇ ನಮ್ಗೆ ದುಡ್ಡು ಕೊಟ್ಟಿರೋದು ಸರ್. ಇವಳನ್ನ ಕೇಳ್ಬಿಟ್ಟೆ ದುಡ್ಡು ಕೊಟ್ಟಿದ್ದು. ಕೊಡ್ಬೇಕಾದ್ರೆ ದುಡ್ಡು ತಗೊಂಡು ಕಾರ್ ತಗೊಂಡು ಮನೆ ಕಟ್ಕೊಂಡಿದ್ದಾರೆ ಸರ್. ಇಬ್ರು ಜೊತೆಯಲ್ಲಿ ಇಬ್ರ ಹತ್ರ ಇಸ್ಕೊಂಡು ಈ ತರ ಮಾಡಿದ್ದಾರೆ. ತುಂಬಾ ಜನಕ್ಕೆ ಇದೇ ತರ ಫ್ರಾಡ್ ಮಾಡಿದ್ದಾರೆ. ಹಾ ಸರ್, ಲವರ್. ನನ್ ಫಿಯಾನ್ಸೆ ನಮ್ಮ ಮನೇಲಿ ಬಂದು ಅಪ್ರೋಚ್ ಆಗಿರೋದು ಅಂತ ಹೇಳಿದಾಳೆ. ಬಟ್ ನಮಗ್ ಗೊತ್ತಿಲ್ಲ ಸರ್ ಅಷ್ಟೊಂದು ಕ್ಲಿಯರಿಟಿಯಾಗಿ. ಅವಳು ಹೇಳಿರೋದನ್ನ ನಾವು ನಂಬಿದೀವಿ. ಅನುಷಾದು ಅನ್ಕೊಂಡ್ಬಂದಿ ಸರ್. ದುಡ್ಡು ಕೊಡಲ್ಲ ಅಂತಾನೆ ಹೇಳ್ತಾ ಇದ್ದಾಳೆ ಸರ್. ಗೊತ್ತಿಲ್ಲ ಸರ್, ನನ್ಗೆ ಗೊತ್ತಿಲ್ಲ. ನಮ್ಮಪ್ಪ ಕೂಲಿ ಮಾಡೋರು ಅಂತ ಹೇಳ್ತಾಳೆ ಸರ್. ನಮ್ಮ ಮನೇಲೂ ಕಷ್ಟ ಬಿದ್ದು ದುಡ್ದು ಹಗ್ಲು ರಾತ್ರಿ ಅಂದಿರ ಔಟ್ ಆಫ್ ಸ್ಟೇಟ್ ಎಲ್ಲ ಹೋಗಿ ನಮ್ಮ ಮನೇಲೂ ದುಡ್ಕೊಂಬಂದು ತಂದ್ಕೊಡೋದು ಸರ್. ನಮ್ಮ ಮನೇಲಿ ಹೌದು ಸರ್. ಸರ್ ಅದೇ ಅನುಷಾ ಮೇಲೇನೆ ಕೊಟ್ಟಿದ್ದೀವಿ ಸರ್. ನಾನು ಅನುಷಾಗೆ ದುಡ್ಡು ಹಾಕಿರೋದು ಸರ್. ಆದ್ರಿಂದ ರೂರಲ್ ಪೊಲೀಸ್ ಸ್ಟೇಷನ್ ಸರ್.